ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿಶಾಲಾಕ್ಷಿ ತನ್ನ ಚೇಲಾಗಳಿಗೆ ದುಡ್ಡು ಕೊಟ್ಟು ಹೇಗಾದ್ರೂ ಮಾಡಿ ಆ ತಾರನ್ನ ಇಲ್ಲಿಗೆ ಎಳ್ಕೊಂಡ್ ಬನ್ನಿ ಅಂತ ಅವ್ರೆಲ್ರನ್ನು ಸೂರ್ಯನೂರ್ಗೆ ಕಳಿಸ್ತಾಳೆ. ಅಷ್ಟ್ರಲ್ಲಿ ಮೀನಾ ಕಾಣಿಸ್ತಿಲ್ಲ ಅಂತ ಸೂರ್ಯ ಕೋಪದಲ್ಲಿ ವಿಶಾಲನ ಹುಡ್ಕೊಂಡ್ ಬಂದು ಅವಳ ಹತ್ರ ಇರೋ ಚೇಲಗಳಿಗೆಲ್ಲ ಹೊಡಿತಾ ನನ್ ಮೀನನ್ನ ಏನ್ ಮಾಡ್ದು, ಎಲ್ಲ ಮುಚ್ಚಿಟ್ಟಿದೀರಾ ಅವಳನ್ನ ಅಂತ ಕೇಳ್ತಾನೆ. ಏಯ್ ಸಾಕು ನಿಲ್ಸೋ, ಬಿಡೋ ಅವ್ರನ್ನ, ಏನೋ ತಲೆಗಿಲೆ ಕೆಟ್ಟಿದ್ಯಾನ ನಿನ್ಗೆ ಅಂತ ವಿಶಾಲು ರೇಗಾಡ್ತಾಳೆ. ನನ್ ಮೀನನ್ನ ಏನ್ ಮಾಡಿದ್ರಿ, ಎಲ್ ಮುಚ್ಚಿಟ್ಟಿದೀರಾ, ಮರ್ಯಾದಿಂದ ಹೇಳಿದ್ರೆ ಸರಿ ವಿಶಾಲು, ಇಲ್ಲಾಂದ್ರೆ ನಿನ್ ಗತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಆ ರೀತಿ ನಿನ್ಗಾಗತ್ತೆ ಅಂತ ಸೂರ್ಯ ಹೆದರ್ಸ್ತಾನೆ. ಏಯ್ ಏನೋ ಹುಚ್ಕಿ ಚಿಡ್ದಿದ್ಯಾ ನಿನ್ಗೆ, ಅವಳನ್ ಯಾಕೋ ಇಲ್ಲಿಗ್ ಬಂದ್ ಹುಡುಕ್ತಾ ಇದ್ಯಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ಮುಚ್ಚಮ್ಮ ಸಾಕು ಬಾಯ್ನ, ಆಕ್ಟಿಂಗ್ ಮಾಡ್ಬೇಡ, ಅವಳನ್ನ ನೀನೇ ಕಿಡ್ನಾಪ್ ಮಾಡಿರೋದು ಅಂತ ಸೂರ್ಯ ರೇಗಾಡ್ತಾನೆ. ಏಯ್ ನೀನು ನಮ್ಮನೆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ಯಾ ಅನ್ನೋದನ್ನ ಮರಿಬೇಡ ಕಣೋ ಅಂತ ವಿಶಾಲು ಹೇಳ್ಬೇಕಾದ್ರೆ, ಓ ಅದಕ್ಕೋಸ್ಕರ ಆ ಸೇಡ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಿರೋದಾ, ನೋಡು ನನ್ ಹೆಂಡತಿಗೆ ಏನಾದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನಂತೂ ನಿನ್ನ ಸುಮ್ನೆ ಬಿಡೋದಿಲ್ಲ ವಿಶಾಲು, ಹುಷಾರಂತ ಸೂರ್ಯ ವಾರ್ನಿಂಗ್ ಕೊಡ್ತಾನೆ. ನೋಡ ತಾರಾ ಎಲ್ಲೇ ಇದ್ರೋ ಅವಳನ್ನ ವಾಪಸ್ ಇಲ್ಲಿ ತಗೊಂಡ್ ಬಂದ್ ಬಿಟ್ಟು ಹೋದ್ರೆ ಸರಿ ಅಂತ ವಿಶಾಲು ರೇಗಾಡ್ತಾಳೆ. ನಾನೇನು ತಾರನ್ನ ಬಲವಂತವಾಗಿ ಕೂಡ ಹಾಕಿಲ್ಲ, ಅವಳೇ ಇಷ್ಟಪಟ್ಟು ಬಂದಿರೋದು, ಈಗ ಅವಳು ಸೇಫ್ ಆಗಿರೋ ಜಾಗದಲ್ಲಿದ್ದಾಳೆ, ನೀನು ಮರ್ಯಾದೆಯಾಗಿ ನನ್ ಹೆಂಡತಿನ ವಾಪಸ್ ಕಳ್ಸಿದ್ರೆ ಸರಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಿನ್ ಹೆಂಡತಿ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡ್ ಸುಮ್ನೆ ಹೋದ್ರೆ ಸರಿ. ಏನ್ರ ನೋಡ್ತಾ ನಿಂತಿದ್ದೀರಾ, ಇವ್ನ್ ಎಳ್ದು ಆಚೆಗ್ ಹಾಕ್ರೋ ಅಂತ ವಿಶಾಲು ತನ್ ಚೇಲಗಳಿಗೆ ಹೇಳ್ಬೇಕಾದ್ರೆ ಅವ್ರೆಲ್ರು ಸೂರ್ಯನ ಎಳ್ದಾಕೋದಕ್ಕೆ ಅಂತ ಬರ್ತಾರೆ. ಆಗ ಸೂರ್ಯ ಅವ್ರಿಗೆ ಚೆನ್ನಾಗಿ ಹೊಡಿತಾನೆ. ನಿನ್ ರೌಡಿಸಮ್ ಎಲ್ಲ ಇಲ್ಲಿ ತೋರ್ಸ್ಬೇಡ ಕಣೋ ಅಂತ ವಿಶಾಲು ಹೇಳ್ದಾಗ, ಇಲ್ಲ ನೀನೇ ಕಿಡ್ನಾಪ್ ಮಾಡಿರೋದು ಅಂತ ಸೂರ್ಯ ಹೇಳ್ತಾನೆ. ನೋಡ ನೀನ್ ಹೆಂಡತಿ ಕಾಣಿಸ್ತಿಲ್ಲ ಅಂತಂದೆ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು, ಇಲ್ಲಿ ಬಂದು ನಿನ್ ಪೌರುಷನ ತೋರಿಸ್ಬೇಡ ಅಂತ ವಿಶಾಲು ಹೇಳ್ತಾಳೆ. ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ನಿಮ್ ದುಡ್ಡನ್ನ ಉಪಯೋಗಿಸ್ಕೊಂಡು ಪೊಲೀಸ್ ಅವ್ರನ್ನ ಬುಟ್ಟಿಗೆ ಹಾಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ತಾ ಇದೀರಾ ಅಂತ ಸೂರ್ಯ ಹೇಳ್ದಾಗ, ಹೇಳಾಯ್ತು ತಾನೆ, ನಮ್ಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಮತ್ತೆ ಯಾಕೆ ಅದ್ರ ಬಗ್ಗೆನೆ ಮಾತಾಡ್ತಿದ್ಯಾ ಅಂತ ವಿಶಾಲು ಕೋಪದಲ್ಲಿ ಕೇಳ್ತಾಳೆ. ನೋಡಿ ನೀನ ಯಾವತ್ತು ಯಾರನ್ನು ಬೈರಿಗಳು ಅಂತ ಅನ್ಕೊಂಡಿಲ್ಲ, ನೀವು ಮಾತ್ರ ಆ ರೀತಿ ಅನ್ಕೊಳ್ಳೋದು, ಅವಳನ್ನ ಹಾಳ್ ಮಾಡ್ಬೇಕು, ಅವಳನ್ನ ತುಳಿಬೇಕು ಅಂತ ಕಾಯ್ತಿರೋರು ನೀವು, ಪಾಪದೋಳವಳು, ಯಾವತ್ತು ಯಾರಿಗೂ ನೋವು ಕೊಟ್ಟೋಳಲ್ಲ. ನೋಡು ವಿಶಾಲು, ತಾರಾ ಮಂಜನ್ನ ಲವ್ ಮಾಡಿದ್ಲು, ಅದಕ್ಕೆ ಅವ್ರಿಬ್ರನ್ನು ಒಂದ್ ಮಾಡ್ತಿದೀವಿ, ಅದನ್ನ ಬಿಟ್ಟು ನಾವೇನು ತಪ್ಪು ಮಾಡಿಲ್ಲ, ಆದ್ರೆ ನೀನ್ ಮಾಡ್ತಾ ಇರೋದು ದೊಡ್ಡ ತಪ್ಪು, ಮರ್ಯಾದೆಯಾಗಿ ಮೀನನ್ನ ಬಿಟ್ ಕಳ್ಸು ಅಂತ ಸೂರ್ಯ ಕೇಳ್ಕೊತಾನೆ. ಯಾರ ಇವನು, ಹೇಳಿದ್ದೀನಿ ಎಸ್ ಅಲ್ಲಿ ಹೇಳ್ತಾನೆ, ಎಲ್ಲ ನೀನು ಕುಡ್ಕೊಂಡ್ ಬಂದು ಅವಳಿಗೆ ಹೊಡೆದಿರ್ತೀಯ, ನಿನ್ ಜೊತೆ ಬಾಳಕ್ಕಾಗ್ದೆ ಅವಳು ಓಡೋಗಿರ್ತಾಳೆ, ನ್ಯಾಯವಾಗಿ ಹೆಂಡತಿ ಜೊತೆ ಬದುಕೋದಿಕ್ಕೆ ನಿನಗ್ ಗೊತ್ತಿಲ್ಲ, ನೀನು ತಾರನ್ನ ಮತ್ತೆ ಮಂಜನ್ನ ಒಂದ್ ಮಾಡ್ತೀನಿ ಅಂತ ಓಡಾಡ್ತಾ ಇದ್ಯಾ, ಮೊದ್ಲು ಹೋಗ ಆಚೆಗೆ ಅಂತ ವಿಶಾಲು ರೇಗಾಡ್ತಾಳೆ. ನನ್ ಹೆಂಡತಿ ಇಲ್ಲೇ ನಾನು ಇಲ್ಲಿಂದ ಹೋಗೋದಿಲ್ಲ, ನನ್ ಗೊತ್ತು ನೀನ್ ಚೇಲಗಳನ್ನ ಬಿಟ್ಟು ನಮ್ ಮನೆಯವ್ರ ಎಲ್ರನ್ನು ಫಾಲೋ ಮಾಡಿಸ್ತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ, ಸರಿಯಾದ ಟೈಮ್ ನೋಡಿ ಮೀನನ್ನ ಕಿಡ್ನಾಪ್ ಮಾಡಿ ಈಗ ಆಕ್ಟಿಂಗ್ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಕೇಳೋದ್ ಅರ್ಥ ಆಗ್ತಿಲ್ವಾ, ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋದು ನಿನ್ ಕೆಲ್ಸ, ನಮ್ದಲ್ಲ, ನೀನ್ ಇಲ್ಲಿ ಬಂದು ಕಿರ್ಚಾಡೋದ್ರಿಂದ ನಿನ್ ಹೆಂಡತಿನಿಗೆ ವಾಪಸ್ ಸಿಗೋದಿಲ್ಲ, ಹೋಗೋ ಆಚೆಗೆ. ನೋಡು ನೀನ್ ಇವಾಗ ಹೇಳಿದ ಮಾತ್ ಕೇಳಲಿಲ್ಲ ಅಂತಂದ್ರೆ ಪೊಲೀಸ್ಗೆ ಫೋನ್ ಮಾಡ್ಬೇಕಾಗತ್ತೆ ಅಂತ ವಿಶಾಲು ಹೇಳ್ಬೇಕಾದ್ರೆ ಸೂರ್ಯ ವಿಶಾಲನೆ ಗುರಾಯಿಸ್ತಾ ಇರ್ತಾನೆ. ಹೇಳಾಯ್ತು ತಾನೆ, ಹೋಗ್ತ್ಯಾ ಇಲ್ವಾ ಅಂತ ವಿಶಾಲು ಕೇಳಿದಾಗ, ಈಗ ಹೋಗ್ತಾ ಇದೀನಿ ವಿಶಾಲು, ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೋ, ಮೀನಾ ಅಂದ್ರೆ ನನ್ ಪ್ರಪಂಚ, ಅವಳ ಮೇಲೆ ಒಂದು ಚಿಕ್ಕ ಗೆರೆ ಬಿದ್ರು ನಿನ್ ಸಾವಲ್ಲೂ ನಿನಗೆ ನೆಮ್ಮದಿ ಸಿಗ್ಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಸೂರ್ಯ ವಾರ್ನಿಂಗ್ ಕೊಡ್ತಾನೆ. ಹಾಗೆ ನೀನ್ ಇಡೀ ಕುಟುಂಬನೇ ಇರಬಾರ್ದು, ಆ ರೀತಿ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಹಾಗೆ ಮೀನಾ ಎಲ್ ಹೋಗಿರ್ಬೋದು ಅಂತ ಸೂರ್ಯ ತುಂಬಾನೇ ಚಿಂತೆ ಮಾಡ್ತಾ ಅಲ್ಲಿಂದ ಹೊರಡ್ತಾನೆ. ಎಲ್ಲಾ ಕಡೆ ಹುಡುಕಿದ್ರು ಮೀನಾ ಸಿಗ್ಲಿಲ್ವಲ್ಲ ಅಂತ ಸೂರ್ಯ ತುಂಬಾನೇ ಟೆನ್ಷನ್ ಆಗಿ ಮನೆಗ್ ಬರ್ತಾನೆ. ಆಗ ಮನೆ ಬಾಗ್ಲಲ್ಲಿ ಮೀನಿನ ಗಾಡಿನ ನೋಡಿ ಸೂರ್ಯನ್ಗೆ ಹೋದ್ ಜೀವ ಬಂದಂಗಾಗತ್ತೆ. ಹಾಗೆ ಆಸೆಯಿಂದ ಓಡೋಗ್ತಾನೆ ಮನೆ ಒಳಗಡೆ. ಅಪಯ್ಯ ಅಪಯ್ಯ, ಮೀನಿನ ಗಾಡಿ ಆಚೆ ನಿಂತಿದೆ ಅಪಯ್ಯ, ಅವಳು ಬಂದ್ಲ ಅಪಯ್ಯ ಅಂತ ಸೂರ್ಯ ಗಾಬರಿಲಿ ಅಡ್ಗೆ ಮನೆಗೆ ಹೋಗ್ಬೇಕಾದ್ರೆ, ಸೂರ್ಯ ಬಾರಪ್ಪ ಇಲ್ಲಿ ಅಂತ ರಂಗನಾಥ್ ಅವ್ರು ಕರೀತಾರೆ. ಏನಪ್ಪಯ್ಯ ಹೇಳು ಅಪ್ಪಯ್ಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಮೀನಾ ಬಂದ್ಲು ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಬ್ಬಾ ಇವಾಗ ನನ್ಗೆ ಸ್ವಲ್ಪ ನೆಮ್ಮದಿ ಆಯ್ತು ಅಪ್ಪಯ್ಯ, ರೋಡ್ ಎಲ್ಲ ಹೆಂಗ್ ಸುತ್ತಾಡ್ದೆ ಗೊತ್ತಾ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ ನಾನೇ ನಿಂಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆಪ್ಪ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನಾಯ್ತು ಅವಳಿಗೆ, ಎಲ್ ಹೋಗಿದ್ಲಂತೆ, ಯಾರಾದ್ರೂ ಅವಳಿಗೆ ಹೆದರ್ಸುದ್ರ ಅಂತ ಸೂರ್ಯ ಟೆನ್ಷನ್ ಅಲ್ಲಿ ಕೇಳ್ಬೇಕಾದ್ರೆ, ಸೂರ್ಯ ಟೆನ್ಷನ್ ಮಾಡ್ಕೋಬೇಡ ಕಣಪ್ಪ, ಏನು ಸಮಸ್ಯೆ ಇಲ್ಲ, ಮನೆಗ್ ಬಂದಿದ್ದಾಳೆ, ಇವಾಗ ಸ್ನಾನಕ್ ಹೋಗಿದ್ದಾಳೆ, ನೀನ್ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಆಗಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೆಂಗಪ್ಪಯ್ಯ ಯೋಚನೆ ಮಾಡ್ದೆ ಹೆಂಗಿರ್ಲಿ ಹೇಳು, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ,
ನಾನು ಬೆಳಗ್ಗೆಯಿಂದ ಎಲ್ಲೆಲ್ಲೆಲ್ಲ ಸುತ್ತಾಡಿ ಹುಡುಕಿದೀನಿ ಗೊತ್ತಾ ಅಪ್ಪಯ್ಯ. ಅಷ್ಟೇ ಯಾಕೆ ಆ ವಿಶಾಲು ಮನೆಗೆ ಹೋಗಿ ಜಗಳ ಬೇರೆ ಮಾಡ್ಕೊಂಡ್ ಬಂದಿದೀನಿ ಗೊತ್ತಾ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿ ಯಾಕಪ್ಪ ಹೋಗಿದ್ದೆ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಇನ್ನೇನ್ ಮಾಡ್ಲಿ ಅಪ್ಪಯ್ಯ, ಅವಳೇ ತಾನೆ ನಮ್ ಮೀನಿಂಗೆ ತುಂಬಾನೇ ತೊಂದ್ರೆ ಕೊಡೋದು ಯಾವಾಗ್ಲೂ ಅಂತ ಸೂರ್ಯ ಹೇಳ್ತಾನೆ. ಹೋಗ್ಲಿ ಬಿಡಪ್ಪ ಇವಾಗ ಬಂದಾಯ್ತಲ್ಲ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅವಳು ಎಲ್ ಹೋಗಿದ್ಲು ಅಂತ ಕೇಳ್ದೆ ಅಪ್ಪಯ್ಯ. ಅವಳಿಗೇನ್ ಜವಾಬ್ದಾರಿನೇ ಇಲ್ವಾ? ಹಿಂಗ್ ಹೇಳಿ ಹೇಳ್ದೆ ಕೇಳ್ದೆ ಹೋಗ್ತಾಳಲ್ಲ ಅಂತ ಸೂರ್ಯ ಬೇಜಾರಲ್ಲಿ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಶಾಂತಿ ಅಲ್ಲಿಗೆ ಬರ್ತಾಳೆ. ಏಯ್, ನಿನ್ ಹೆಂಡತಿ ಏನು ಚಿಕ್ಕ ಮಗು ಏನೋ? ಯಾರಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಿಕ್ಕೆ ಅಥವಾ ಏನಾದ್ರೂ ಕಳ್ದೋಗ್ಬಿಡ್ತಾಳ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸಕ್ರೆ ಅವಳು ಮನೆಗ್ ಬರ್ದೇ ಇದ್ರು ಪರವಾಗಿಲ್ಲ, ಅವಳು ನಿನ್ ಕಣ್ ಮುಂದೆ ಇರದೇ ಇದ್ರು ಪರವಾಗಿಲ್ಲ, ಆದ್ರೆ ನನಗೆ ಆ ರೀತಿ ಅಲ್ಲ. ನನ್ ಹೆಂಡ್ತಿನೇ ಎಲ್ಲ, ಅವಳ ಬಗ್ಗೆ ನಂಗೆ ಚಿಂತೆ ಇದ್ದೇ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ಈಗ ಮೀನಾ ಮನೆಗ್ ಬಂದಾಯ್ತಲ್ಲಪ್ಪ, ಹೋಗ್ಲಿ ಬಿಡು. ನೀ ಯಾಕಪ್ಪ ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ಯಾ? ನೋಡು, ಮೀನನ್ ಜೊತೆ ಜಗಳ ಮಾಡ್ಬೇಡಪ್ಪ, ಅರ್ಥ ಆಯ್ತಾ? ಊಟ ಮಾಡ್ದ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಮೀನಾ ಸ್ನಾನ ಮುಗಿಸ್ಕೊಂಡು ರೂಮಿಂದ ಆಚೆಗ್ ಬರ್ತಾಳೆ. ಎಲ್ಲೋಗಿದೆ ಮೀನಾ ನೀನು? ಸ್ವಲ್ಪನೂ ಬುದ್ಧಿ ಇಲ್ವಾ ನಿನ್ಗೆ? ಎಲ್ಲೆಲ್ಲಿ ಹೋಗಿ ನೀನನ್ನ ಹುಡುಕ್ದೆ ಗೊತ್ತಾ? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ನನ್ಗೆಷ್ಟು ಟೆನ್ಷನ್ ಆಗ್ಬೇಡ. ಎಲ್ ಹೋಗಿದೆ ನೀನು ಅಂತ ಸೂರ್ಯ ಒಂದೇ ಸಮನೆ ಪ್ರಶ್ನೆ ಮಾಡ್ತಾ ಕೋಪದಲ್ಲಿ ಮೀನನ್ನ ವಿಚಾರಿಸ್ತಾನೆ. ರೀ, ನಾನಿವಾಗ ಬಂದಾಯ್ತಲ್ಲ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಮತ್ತೆ ಟೆನ್ಷನ್ ಆಗದೆ ಹಂಗೆ ಇರುತ್ತಾ? ಬೇರೆಯವ್ರ ಫೀಲಿಂಗ್ಸ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇದೇ ಜಾಗದಲ್ಲಿ ನನ್ ಫೋನ್ ಸ್ವಿಚ್ ಆಫ್ ಆಗಿ ನಾನು ಕಾಣಿಸ್ತಿಲ್ಲ ಅಂದಿದ್ರೆ ನೀನ್ ನನ್ನನ್ನ ಹುಡುಕ್ತಿದ್ದ ತಾನೆ? ಅವಾಗ ಗೊತ್ತಾಗ್ತಿತ್ತು ನನ್ ಭಯ, ನನ್ ಒದ್ದಾಟ ಎಲ್ಲ ಅಂತ ಸೂರ್ಯ ನೊಂದ್ಕೊಂಡು ಹೇಳ್ತಾನೆ. ಸೂರ್ಯ, ಬಿಟ್ಟಾಕಪ್ಪ, ಈಗ ತಾನೇ ಹೇಳ್ದೆ ಅವಳತ್ರ ಜಗಳ ಮಾಡ್ಬೇಡ ಅಂತ, ಆದ್ರೂ ನಿನ್ಗೆ ಅರ್ಥ ಆಗೋದಿಲ್ವಾ? ನೋಡಮ್ಮ ಮೀನಾ, ಅವನು ನಿನ್ನನ್ನ ತುಂಬಾನೇ ಹುಡುಕಿದಾನೆ, ನೀನ್ ಎಲ್ಲೂ ಸಿಕ್ಲಿಲ್ಲ, ಅದಕ್ಕೆ ಕೋಪದಲ್ಲಿ ಈ ರೀತಿ ಎಗರಾಡ್ತಿದ್ದಾನೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ ತಾಯಿ. ಇಲ್ಲೋ ಸೂರ್ಯ, ಜೋರಾಗಿ ಮಾತಾಡ್ಬೇಡ ಅಂತಂದ್ರು ಈ ರೀತಿ ಅವಳಿಗೆ ಹೆದರೋ ರೀತಿ ಮಾತಾಡಿದ್ಯಲ್ಲೋ, ಯಾವ್ದನ್ನ ಮಾಡ್ಬೇಡ ಅಂತೀನೋ ಅದನ್ನೇ ಮಾಡ್ತೀಯಲ್ಲೋ, ಎಲ್ಲ ನಿಮ್ಮ ಅಮ್ಮನ್ ಬುದ್ಧಿನೇ ಬಂದ್ಬಿಟ್ಟಿದೆ ನಿನಗೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಯಾರು ಇವನು? ನಂತರನಾ? ಅಲ್ಲ, ಇವಳು ಜಾಲಿಯಾಗಿ ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತಾಳೆ, ಈ ವಿಷಯ ಈ ದಡ್ಡೆ ನನ್ ಮಗನ್ ಗೊತ್ತಿಲ್ಲ. ಇವನು ಊರೆಲ್ಲ ಸುತ್ತಾಡಿ ಇವಳು ಸಿಕ್ಕಿಲ್ಲ ಅಂತ ಬೇಜಾರಲ್ಲಿ ಬಂದಿದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಆಚೆ ಹೋದ್ರೆ ಊರ್ ಸುತ್ತಕ್ಕೆ ಹೋಗಿದೀನಿ ಅಂತ ಯಾಕೆ ಅನ್ಕೋತೀರಾ ಅಂತ ಮೀನಾ ಕೇಳ್ತಾಳೆ. ನೋಡು, ನೀನ್ ಎಲ್ಲಾದ್ರೂ ಹೋಗು, ಅದನ್ ಕಟ್ಕೊಂಡ್ ನನಗೇನೆ. ನೀನೇನ್ ಯಾವತ್ತಾದ್ರೂ ನನ್ನ ಹತ್ರ ಹೇಳಿ ಕೇಳಿನ ಹೋಗ್ತೀಯಾ? ನೀನ್ ಗಂಡ ಅನ್ಸ್ಕೊಂಡಿರೋನು ನಿನ್ನ ಪ್ರಶ್ನೆ ಮಾಡೋದಿಲ್ಲ. ನೀನು ಕೇಳ್ದೆ ಊರ್ ಸುತ್ತಾಡ್ಕೊಂಡ್ ಬರ್ತೀಯ. ಇನ್ನ ಇವಳಿಗೆ ಬಾಡಿ ಗಾರ್ಡ್ ತರ ಊರೆಲ್ಲ ಸುತ್ತಾಡ್ಕೊಂಡು ನನ್ ಮೀನಾ ಕಾಣಿಸ್ಲಿಲ್ಲ ಅಂತಾನೆ ಅಂತ ಶಾಂತಿ ಹೇಳ್ತಾಳೆ. ಏ ಶಾಂತಿ, ಈಗಾಗ್ಲೇ ಅವನು ಕೋಪದಲ್ಲಿದ್ದಾನೆ, ಅವನ್ ಕೋಪನ ಇನ್ನೂ ಜಾಸ್ತಿ ಮಾಡ್ಬೇಡ. ಸೂರ್ಯ, ಪಾಪ ಆ ಹುಡುಗಿನ ಏನು ತಿಂದಿಲ್ಲ ಕಣೋ, ಇಬ್ರು ಹೋಗಿ ಊಟ ಮಾಡಿ ಹೋಗಮ್ಮ ಮೀನಾ, ಊಟ ಬಿಡ್ಸೋಗ ಅವನ್ಗೆ. ಸುಮ್ನೆ ಎಗರಾಡೋದಕ್ಕೆ ಏನಾದ್ರೂ ಒಂದು ಕಾರಣ ಬೇಕು ಅವನ್ಗೆ. ಹೋಗ್ ಊಟ ಮಾಡು ಅಂತ ರಂಗನಾಥ್ ಅವರು ಸೂರ್ಯಂಗೆ ಬೈತಾರೆ. ಆಗ ಸೂರ್ಯ ತಲೆ ಕೆರ್ಕೊಂಡು, ಹೌದು ಅಪ್ಪಯ್ಯ, ನಾನು ಏನು ಊಟ ಮಾಡಿಲ್ಲ, ಈಗ ಹೋಗಿ ವಾಮ್ಕತೀನಿ. ಏನ್ ಮಾಡೋದು, ಇವಳು ಕಾಣಿಸ್ಲಿಲ್ಲ ಅಂತ ಎಲ್ಲಾ ಕಡೆ ಹುಡ್ಕಾಡ್ತಿದ್ನ, ಆ ಟೆನ್ಷನ್ ಅಲ್ಲಿ ನಾನೇನು ತಿನ್ಲಿಲ್ಲ ಅಂತ ಸೂರ್ಯ ತುಂಬಾನೇ ನೊಂದ್ಕೊಂಡು ಹೇಳ್ತಾನೆ. ಲೋ, ಸಾಕು ಕಣೋ, ಓವರ್ ಆಕ್ಟಿಂಗ್ ಮಾಡ್ಬೇಡ ಅಂತ ಶಾಂತಿ ಹೇಳ್ದಾಗ, ಏ ಶಾಂತಿ, ನಾನು ಡ್ಯೂಟಿ ಮುಗಿಸಿ ಮನೆಗ್ ಬರೋದು ಲೇಟ್ ಆಯ್ತು ಅಂದ್ರೆ ನೀನ್ ಎಷ್ಟು ಒದ್ದಾಡ್ತಿದ್ದೆ, ಅದನ್ನ ಮರ್ತ್ಬಿಟ್ಯಾ? ಅದೇ ತರನೇ ಕಣೆ ಇವ್ರುನು ಅಂತ ರಂಗನಾಥ್ ಅವರು ಹೇಳ್ತಾರೆ. ರೀ, ಅದು ಇದು ಎರಡು ಒಂದೇನಾ? ಇವಳು ಮನೆ ಕೆಲ್ಸದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಖುಷಿಯಾಗಿ ಊರೆಲ್ಲ ಸುತ್ತಾಡ್ಕೊಂಡ್ ಬರಕ್ ಹೋಗ್ತಾಳೆ, ಅದಕ್ಕೆ ಇವನು ಹಂಗೆ ಒದ್ದಾಡಿ ಅಯ್ಯೋ ನನ್ ಮೀನಾ ಎಲ್ಲೋದ್ಲು ಅಂತ ಇವನು ಹುಡ್ಕಾಡ್ತಿರ್ತಾನೆ. ಇದನ್ನ ನಾನ್ ಅರ್ಥ ಮಾಡ್ಕೋಬೇಕಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಶಾಂತಿ, ನಾನೊಂದ್ ಮಾತ್ ಹೇಳ್ತೀನಿ ಕೇಳಿಸ್ಕೊ. ನಿನ್ಗೆ ತಿಂದಿದ್ ಊಟ ಜೀರ್ಣ ಆಗ್ಲಿಲ್ಲ ಅಂದ್ರೆ ರೂಮ್ ಒಳಗಡೆ ಹೋಗಿ ಒಂದ್ 4 ಸಲಿ ಆ ಕಡೆಯಿಂದ ಈ ಕಡೆಗೆ ಓಡಾಡು, ಇಲ್ಲ ಎಕ್ಸರ್ಸೈಸ್ ಏನಾದ್ರೂ ಮಾಡು. ಅದು ನಿನಗ್ ಕಷ್ಟ ಆಯ್ತು ಅಂತ ಅಂದ್ರೆ ರೂಮ್ ಒಳಗಡೆ ಹೋಗಿ ಕುತ್ಕೊಂಡು ಗೋಡೆ ಹತ್ರ ಮಾತಾಡ್ಕೊಂಡ್ ಕುತ್ಕೋ. ಅದನ್ ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಏನೇನ್ ಸಿಕ್ಕೋತಾ ಅದನ್ನೇ ಮಾತಾಡ್ತೀಯಲ್ಲೇ. ನೋಡ್ರಪ್ಪ, ನೀವ್ ಹಿಂಗೆ ನಿಂತಿದ್ರೆ ಇವಳು ಮಾತ್ ಕೊಡಕ್ಕೆ ಆಗೋದಿಲ್ಲ. ಹೋಗಿ ಮೊದ್ಲು ಇಬ್ರು ಊಟ ಮಾಡಿ ಅಂತ ಹೇಳ್ತಾ ರಂಗನಾಥ್ ಅವರು ರೂಮ್ಗೆ ಹೋಗ್ತಾರೆ. ಇವನ್ ಬಗ್ಗೆ ಏನೇ ಮಾತಾಡಿದ್ರು ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ಏನಾದ್ರೂ ಮಾಡ್ಕೊ ಹೋಗಿ ಅಂತ ಹೇಳ್ತಾ ಶಾಂತಿನೂ ರೂಮ್ಗೆ ಹೋಗ್ತಾಳೆ. ರೀ, ನೀವ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ನಾನ್ ಊಟ ರೆಡಿ ಮಾಡ್ತೀನಿ ಅಂತ ಮೀನಾ ಹೇಳ್ದಾಗ ಸೂರ್ಯ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಚೆಗೆ ಬರ್ತಾನೆ. ಆಗ ಮೀನಾ ಮತ್ತೆ ಸೂರ್ಯ ಇಬ್ರು ಜೊತೆಲಿ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಸೂರ್ಯ ಊಟ ಮಾಡ್ತಿರ್ತಾನೆ. ಯಾಕೆ ಹಿಂಗ್ ಮುಂದೆ ಕುತ್ಕೊಂಡು ಊಟ ತಿಂದ ಹಂಗೆ ಇದೆಯಾ, ಬೇಗ ಬೇಗ ವಾಮ್ಕೋ ಅಂತ ಸೂರ್ಯ ಹೇಳ್ದಾಗ, ನೀವು ನನ್ ಕಾಣಿಸ್ಲಿಲ್ಲ ಅಂತ ಇಷ್ಟೊಂದು ಒದ್ದಾಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ರೀ. ನನ್ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತಾ, ಯಾರತ್ರನು ಫೋನ್ ತಗೊಂಡು ನಿಮ್ಗೆ ಫೋನ್ ಮಾಡೋಣ ಅಂತ ಅನ್ಕೊಳ್ಳೋಷ್ಟು ನನ್ಗೆ ಟೈಮ್ ಇರ್ಲಿಲ್ಲ ರೀ, ನನ್ಗೆ ಅಷ್ಟು ಕೆಲ್ಸ ಇತ್ತು ಅಂತ ಮೀನಾ ಹೇಳ್ತಾಳೆ. ಏನ್ ಮಾಡೋದು, ಆ ವಿಶಾಲಾಕ್ಷಿ ಎಲ್ಲಿ ನೀನೇನ ಕಿಡ್ನಾಪ್ ಮಾಡ್ಬಿಟ್ಲು ಅಂತ ನಾನ್ ಎಷ್ಟು ಒದ್ದಾಡೋಗ್ಬಿಟ್ಟೆ ಗೊತ್ತಾ, ಅವಳ ಮನೆಗೆ ಹೋಗಿ ಅವಳ ಹತ್ರನೇ ಜಗಳ ಮಾಡ್ಬಂದೆ ಗೊತ್ತಾ ಅಂತ ಸೂರ್ಯ ಹೇಳ್ದಾಗ, ಡಿ ಅಲ್ಲಿಗೆ ಯಾಕ್ರಿ ಹೋದ್ರಿ ಅಂತ ಮೀನಾ ಕೇಳ್ತಾಳೆ. ಇನ್ನೇನ್ ಮಾಡ್ಬೇಕಾಗಿತ್ತು, ನೀನ್ ಬೇರೆ ಕಾಣಿಸ್ಲಿಲ್ಲ, ಫೋನ್ ಬೇರೆ ಸ್ವಿಚ್ ಆಫ್, ಹೆಂಗೋ ಮಾಮೂಲಿ ಮನೆಗ್ ಬಂದೇ ಬರ್ತಾಳಲ್ಲ ಅಂತ ಚೆನ್ನಾಗ್ ಹೊಟ್ಟೆ ತುಂಬಾ ವಾಮ್ಕೊಂಬಿಟ್ಟು ಮಲ್ಕೋಬೇಕಿತ್ತು ಅಂತ ಹೇಳ್ತಿದ್ಯಾ?
ಹೇಗ್ ನಾನ್ ಸುಮ್ನಿರಕ್ಕಾಗತ್ತೆ ಹೇಳು? ಈಗಾಗ್ಲೇ ಆ ವಿಶಾಲು ಬೇರೆ ನಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಇದೇ ಸರಿಯಾದ ಟೈಮು ಅಂತ ನೋಡ್ಕೊಂಡು ನೀನಿನ್ ಎಲ್ಲಿ ಕಿಡ್ನಾಪ್ ಮಾಡ್ಬಿಟ್ಲು ಅಂತ ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ ನಾನು? ಅಲ್ಲ್ ಹೋದ್ಮೇಲೆನೆ ಗೊತ್ತಾಗಿದ್ದು ಅವಳೇನು ಮಾಡಿಲ್ಲ, ನೀನು ಎಲ್ಗೋ ಹೋಗಿದ್ಯಾ ಅಂತ. ಅದಾದ್ಮೇಲೆ ನೀನ್ ಎಲ್ಲೆಲ್ ಹೋಗ್ತಿದ್ದೆ ಅಲ್ಲೆಲ್ಲ ಹೋಗಿ ನಿನ್ನ ಹುಡ್ಕಾಡ್ದೆ ಗೊತ್ತಾ? ಹಂಗೆ ನಮ್ ತಲಕಾಯಿಗಳು ಸಿಡ್ದೋಗೋ ರೀತಿ ಆಯ್ತಿತ್ತು ಅಂತ ಸೂರ್ಯ ಹೇಳ್ಕೊಂಡು ಕಣ್ಣೀರ್ ಹಾಕ್ಬೇಕಾದ್ರೆ ಮೀನಾ ಅವನನ್ನೇ ನೋಡ್ತಾ ಕಣ್ಣೀರ್ ಹಾಕ್ತಿರ್ತಾಳೆ. ಏಯ್ ನೀನ್ ಯಾಕೆ ಇವಾಗ ಕಣ್ಣೀರ್ ಹಾಕ್ತಾ ಇದ್ಯಾ? ಹೋಗ್ಲಿ ಬಿಡು, ನೀನ್ ಬಂದಾಯ್ತಲ್ಲ. ನಿನ್ನ ನೋಡಿದ್ಮೇಲೆ ನನ್ ಮನ್ಸಿಗೆ ಸಮಾಧಾನ ಆಯ್ತು ಮೀನಾ. ನೋಡು, ಮೊದ್ಲು ಊಟ ಮಾಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿನ ಅಕ್ರೆನ ನಾನು ಅರ್ಥ ಮಾಡ್ಕೋತೀನ್ರಿ. ಆದ್ರೆ ನನ್ ಹೆಂಡ್ತಿ ಯಾವ್ದೇ ಒಂದು ಕಾರಣ ಇಲ್ದೆ ಈ ರೀತಿ ಮಾಡೋದಿಲ್ಲ ಅನ್ನೋ ನಂಬಿಕೆ ಇಲ್ವಲ್ಲ ನಿಮ್ಗೆ ಅಂತ ಮೀನಾ ಹೇಳ್ತಾಳೆ. ಮೀನಮ್ಮ, ಆ ತರ ಎಲ್ಲ ಏನೂ ಇಲ್ಲಮ್ಮ. ನಮ್ ಸುತ್ತಮುತ್ತ ಎಷ್ಟೆಲ್ಲ ಸಮಸ್ಯೆ ಇದೆ. ಅದ್ರ ಮಧ್ಯೆ ನನ್ ಬುದ್ಧಿ ಕೆಲ್ಸನೇ ಮಾಡ್ಲಿಲ್ಲ ಮೀನಾ. ಅದಕ್ಕೆ ಹೋಗ್ಲಿ ಬಿಡು. ಏನಾಯ್ತು? ನೀನ್ ಎಲ್ಲೋಗಿದ್ದೆ ಅಂತ ಸೂರ್ಯ ವಿಚಾರಿಸ್ತಾನೆ. ನಾನು ಕಸ್ತೂರಿ ಆಂಟಿ ಮನೆಗ್ ಹೋಗ್ಬರೋ ದಾರಿಲಿ ಲಕ್ಷ್ಮಿ ಅಕ್ಕನ ನೋಡ್ದೆ. ಅವ್ರ ಮಗಳಿಗೆ ದಿಢೀರ್ ಅಂತ ಹೆರಿಗೆ ನೋವು ಕಾಣಿಸ್ಕೊಳ್ತು. ಮನೇಲಿ ಯಾರು ಗಂಡಸ್ರಿಲ್ದೇ ಇರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ನಾನೇ ಕರ್ಕೊಂಡೋದೆ. ಅಲ್ಲಿ ನನ್ ಫೋನ್ ಚಾರ್ಜ್ ಇಲ್ದೆ ಸ್ವಿಚ್ ಆಫ್ ಆಗೋಯ್ತು. ಡಾಕ್ಟರ್ ಬೇರೆ ಆ ಹುಡುಗಿ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ಬೇರೆ ಹೇಳಿದ್ರ. ಮಗು ಹುಟ್ಟೋವರ್ಗೂ ತುಂಬಾನೇ ಟೆನ್ಷನ್ ಅಲ್ಲಿದ್ದೆ ರೀ. ಎಲ್ಲೂ ಹೋಗೋದಕ್ಕೂ ನನ್ಗೆ ಟೈಮು ಸಿಗ್ಲಿಲ್ಲ. ಲಕ್ಷ್ಮಿ ಅಕ್ಕ ಬೇರೆ ತುಂಬಾನೇ ಟೆನ್ಷನ್ ಆಗಿದ್ರು. ಡಾಕ್ಟರ್ ಹತ್ರ ಮಾತಾಡ್ತಾ ನಾನು ಅವ್ರಿಗೆ ಹೆಲ್ಪ್ ಆಗೋ ರೀತಿ ಓಡಾಡ್ತಿದ್ದೆ. ಅದಕ್ಕೆ ನನ್ಗೆ ನಿಮ್ ಹತ್ರ ಹೇಳ್ಬೇಕು ಅನ್ನೋದೇ ಮರ್ತೋಯ್ತು ರೀ. ಇಲ್ಲ ಅಂದಿದ್ರೆ ನಾನ್ ಯಾಕ್ರಿ ಆ ರೀತಿ ಮಾಡ್ತಿದ್ದೆ, ನೀವೇ ಯೋಚನೆ ಮಾಡಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ನಾನೊಬ್ಬ ದಡ್ಡ. ಈ ತರ ಏನಾದ್ರೂ ಎಮರ್ಜೆನ್ಸಿ ಹೋಗಿರ್ತೀಯ ಅನ್ನೋದನ್ನೇ ನಾನ್ ಮರ್ತೋಗ್ಬಿಟ್ಟೆ ಕಣಮ್ಮ. ಏನ್ ಮಾಡೋದು, ನಮ್ ತಲಕಾಯಿಗಳಿಗೆ ಅಷ್ಟೊಂದೆಲ್ಲ ಯೋಚನೆ ಮಾಡೋಷ್ಟು ಬುದ್ಧಿನೇ ಇಲ್ಲ. ನೋಡು ಮೀನಮ್ಮ, ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆದ್ರೆ ನಿನ್ಗೇನಾಯ್ತೋ ಎತ್ತೋ ಅನ್ನೋ ಭಯ ಅಷ್ಟೇ ನನಗೆ. ಹೌದು, ಇವಾಗ ಮಗು ಮತ್ತೆ ತಾಯಿ ಹೇಗಿದ್ದಾರೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹ್ಞೂ ರೀ, ಇಬ್ರು ಚೆನ್ನಾಗಿದ್ದಾರೆ. ನಾನು ಅವ್ರ ಜೊತೆನೇ ಇದ್ದು ಅವ್ರನ್ನೆಲ್ಲ ನೋಡ್ಕೊಂಡಿದ್ದಕ್ಕೆ ಅವ್ರು ತುಂಬಾನೇ ಖುಷಿ ಪಟ್ರು. ಅಷ್ಟೇ ಅಲ್ಲ, ಅವ್ರಿಗೆ ಹೆಣ್ಮಗು ಆಯ್ತು. ಆ ಮಗುಗೆ ನನ್ ಹೆಸರೇ ಇಡ್ತೀನಿ ಅಂತ ಅಕ್ಕ ಹೇಳ್ತಾ ಇದ್ರು ಅಂತ ಮೀನಾ ಹೇಳ್ದಾಗ, ಹೌದಾ ಮೀನಾ, ತುಂಬಾ ಚೆನ್ನಾಗಿದೆ, ತುಂಬಾನೇ ಖುಷಿ ಆಯ್ತು. ಮೀನಮ್ಮ ಸೂಪರ್ ಹೆಸರು ಕಣಮ್ಮ ಅಂತ ಸೂರ್ಯ ಹೊಗಳ್ತಾನೆ. ಹೌದು ರೀ, ಒಳ್ಳೆ ಹೆಸ್ರೆ. ಆದ್ರೆ ಏನ್ ಮಾಡೋದು, ಹುಟ್ಟದಾಗಿಂದ ಬರೀ ಕಷ್ಟದಲ್ಲೇ ಬಂದ್ಬಿಟ್ಟೆ. ಈಗ ನೋಡಿ, ನಾನು ಒಳ್ಳೆ ಕೆಲ್ಸನೇ ಮಾಡಿದ್ದೆ. ಆದ್ರೆ ನಾನ್ ಬಂದಿದ ತಕ್ಷಣ ನೀವ್ ನನ್ಗೆ ಯಾವ ರೀತಿ ಬೈದ್ರಿ ಅಂತ ಮೀನಾ ಹೇಳ್ದಾಗ, ಮೀನಾ, ಮತ್ತೆ ಮತ್ತೆ ನೀನ್ ಅದನ್ನೇ ಹೇಳ್ಬೇಡ. ನನ್ ಜೀವಕ್ಕೆ ಜೀವ ಕಣಮ್ಮ ನೀನು. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಭಯ ಆಗೋದಿಲ್ವಾ ಹೇಳು? ಒಂದ್ ಟೈಮಲ್ಲಿ ಕೆಲ್ಸ ಜಾಸ್ತಿ ಇದ್ದು ನನ್ ಮನೆಗ್ ಬರ್ಲಿಲ್ಲ ಅಂತಂದಿದ್ರೆ ಅಪ್ಪ ಟೆನ್ಷನ್ ಮಾಡ್ಕೊಂಡು ಆಚೆನೆ ಕುತ್ಕೊಂಡಿರ್ತಿದ್ರು. ಬೇರೆ ಯಾರು ನನ್ ಬಗ್ಗೆ ಯೋಚನೆ ಮಾಡೋರೇ ಇರ್ಲಿಲ್ಲ ಅಂತ ಸೂರ್ಯ ಕಣ್ಣೀರ್ ಹಾಕ್ಬೇಕಾದ್ರೆ ನೀನ ಸೂರ್ಯನ್ ಕಣ್ಣೀರನ್ನ ಒರೆಸ್ತಾಳೆ. ಈಗ ನನ್ನ ನೋಡ್ಕೊಳ್ಳೋದಿಕ್ಕೆ ನೀನಿದ್ಯಾ, ಹಾಗಿದ್ಮೇಲೆ ನಿನ್ನನ್ನ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವಾ ಮೀನಾ? ನಿನ್ಗೇನಾದ್ರೂ ಆಯ್ತು ಅಂದ್ರೆ ನನ್ ಇಡೀ ಪ್ರಪಂಚನೇ ಮುಳುಗೋಗುತ್ತೆ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಅಳೋದಕ್ಕೆ ಶುರು ಮಾಡ್ತಾಳೆ. ನೀನ್ ಅಳ್ಬೇಡಮ್ಮ, ನೋಡು, ಊಟ ಮಾಡು, ಊಟ ಮಾಡು ಅಂತ ಹೇಳ್ತಾ ಸೂರ್ಯನೇ ತನ್ ಕೈಯಾರ ಮೀನಿಗೆ ಊಟ ಮಾಡಿಸ್ತಾನೆ. ಮೀನಾ, ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಲಕ್ಷ್ಮಿ ಅಕ್ಕ ಅವ್ರ ಮಗುಗೆ ನಿನ್ ಹೆಸರು ಯಾಕೆ ಇಡ್ಬೇಕು ಅಂತ ಅನ್ಕೊಂಡ್ರು ಅಂತ ನನ್ಗೆ ಇವಾಗ ಗೊತ್ತಾಯ್ತು ಅಂತ ಸೂರ್ಯ ಹೇಳ್ದಾಗ, ಹೌದಾ, ಯಾಕ್ರಿ ಅಂತ ಮೀನಾ ಕೇಳ್ತಾಳೆ. ಆ ಮಗು ನಿನ್ ತರನೇ ಮುದ್ದಾಗಿದೆ ಅಂತ ಅನ್ಸುತ್ತೆ ಕಣೆ, ಅದಕ್ಕೇನೆ ನಿನ್ ಹೆಸರು ಇಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿನ್ ತರ ಮುದ್ದಾಗಿ ಯಾರಾದ್ರೂ ಇರಕ್ ಆಗತ್ತೇನೆ ನನ್ ಮೀನಮ್ಮ ಅಂತ ಸೂರ್ಯ ಮೀನನ್ನ ರೇಗಿಸ್ತಾನೆ. ರೀ, ಸುಮ್ನೆ ಇರ್ರಿ, ಏನೇನೋ ಹೇಳ್ತೀರಾ ನೀವು ಅಂತ ಮೀನಾ ಹೇಳ್ದಾಗ, ಮೀನಾ, ಯಾಕಿವಾಗ ನನ್ಗೆ ಹೊಡ್ದಿದ್ದು ಅಂತ ಸೂರ್ಯ ಕೇಳ್ತಾನೆ. ನಿಮ್ಗೆ ಸುಮ್ನೆ ಹೊಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ದೆ ಅಂತ ಮೀನಾ ಹೇಳ್ತಾಳೆ. ಓ ಹಾಗಾ ಅಂತ ಹೇಳ್ತಾ ಸೂರ್ಯನು ಮೀನಿನ್ಗೆ ಕೆನ್ನೆ ಮೇಲೆ ಹೊಡಿತಾನೆ. ಆಗ ಮೀನಾ ಆಶ್ಚರ್ಯದಿಂದ ಸೂರ್ಯನ ನೋಡಿದಾಗ, ನನ್ಗೂ ಇವಾಗ ನಿನ್ಗೆ ಹೊಡಿಬೇಕು ಅಂತ ಅನ್ನಿಸ್ತು, ಅದಕ್ಕೇನೆ ಅಂತ ಹೇಳ್ಕೊಂಡು ಸೂರ್ಯ ನಾಚ್ಕೋತಿರ್ತಾನೆ. ಸರಿ ಮೀನಾ, ಇನ್ಮೇಲೆ ಯಾವತ್ತೂ ಹಿಂಗ್ ಮಾಡ್ಬೇಡ. ನೋಡು, ಏನೇ ಕಷ್ಟ ಇರ್ಲಿ, ಏನೇ ಸಮಸ್ಯೆ ಇರ್ಲಿ, ನೀನು ನನಗೊಂದ್ ಮಾತು ಫೋನ್ ಮಾಡಿ ಹೇಳ್ಬಿಡಮ್ಮ ಅಂತ ಸೂರ್ಯ ಹೇಳ್ದಾಗ, ಸರಿರಿ, ಇನ್ಮೇಲೆ ಈ ರೀತಿ ಯಾವತ್ತೂ ಮಾಡೋದಿಲ್ಲ, ಸರಿನಾ ಅಂತ ಸೂರ್ಯ ಹಂಗೆ ಮೀನಾ ಹೇಳ್ತಾಳೆ. ಮೀನಾ, ಆಚೆ ಕಡೆ ನನ್ಗೆ ಎಷ್ಟೇ ಸಮಸ್ಯೆ ಇದ್ರು ಅದನ್ನ ನಾನು ಸರಿಪಡಿಸ್ಕೋತೀನಿ. ಆದ್ರೆ ನಿನಗೇನಾದ್ರೂ ಆಯ್ತು ಅಂತಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮೀನಾ. ಯಾಕಂದ್ರೆ ನನ್ ಈ ಮನ್ಸ್ಗೆ ಅಷ್ಟು ಸ್ಟ್ರೆಂತ್ ಇಲ್ಲಮ್ಮ, ಅರ್ಥ ಮಾಡ್ಕೊ ಅಂತ ಸೂರ್ಯ ಹೇಳ್ತಾನೆ. ರೀ, ನಾನು ಅಂದ್ರೆ ನಿಮ್ಗೆ ಅಷ್ಟೊಂದ್ ಇಷ್ಟನಾ ಅಂತ ಮೀನಾ ಕೇಳ್ದಾಗ, ಏನ್ ಮೀನಾ ಇಂಥ ಪ್ರಶ್ನೆ ಕೇಳ್ಬಿಟ್ಟೆ, ನೀನೇ ಮೀನಾ ನನ್ಗೆಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ಗೂ ಅಷ್ಟೇ ರೀ, ನೀವೇ ನನ್ ಪ್ರಪಂಚ ಅಂತ ಮೀನಾ ಹೇಳ್ತಾಳೆ. ಹಾಗೆ ಇಬ್ರು ಮಾತಾಡ್ತಾ ಮಾತಾಡ್ತಾ ಒಬ್ರಿಗೊಬ್ರು ಊಟ ಮಾಡಿಸ್ತಾರೆ. ಈ ಕಡೆ ಬೆಳಗ್ಗೆ ಬೆಳಗ್ಗೆನೆ ಒಂದ್ 4-5 ಜನ ಮನೆ ಬಾಗ್ಲಿಗ್ ಬಂದು ಸೂರ್ಯ ಸರ್ ಅಂತ ಕರೀತಾ ಇರ್ತಾರೆ. ಯಾರದು ಅಂತ ರಂಗನಾಥ್ ಅವರು ಮತ್ತೆ ಶಾಂತಿ ಇಬ್ರು ಹೋಗಿ ನೋಡ್ಬೇಕಾದ್ರೆ, ಸರ್, ನಾವು ಸೂರ್ಯ ಸರ್ನ ನೋಡ್ಬೇಕು ಅಂತ ಆ ವ್ಯಕ್ತಿಗಳು ಹೇಳ್ತಾರೆ. ಏನು, ಸೂರ್ಯ ಸರ ಅಂತ ಶಾಂತಿ ಆಶ್ಚರ್ಯದಿಂದ ಬಾಯಿ ಬಿಡ್ತಾಳೆ. ಯಾಕೆ ಆ ರೀತಿ ಕರೆದ್ರೆ ನಿನ್ಗೇನಾಯ್ತು ತಪ್ಪು ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಆಗಲ್ಲ, ಅವನನ್ ಹೋಗಿ ಸಾರ್ ಅಂತ ಕರಿತಾ ಇದಾರಲ್ಲ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಣೆ,
ಇಂಥವ್ರನ್ನ ಸರ್ ಅಂತ ಕರಿಬೇಕು ಅಂತವ್ರನ್ನ ಸರ್ ಅಂತ ಕರಿಬಾರ್ದು ಅಂತ ಏನಾದ್ರು ರೂಲ್ಸ್ ಇದ್ಯಾ ಅಂತ ರಂಗನಾಥ್ ಅವರು ಶಾಂತಿಗೆ ಕೇಳ್ತಾರೆ. ಅದಕ್ಕೆ ಶಾಂತಿ ಏನು ಮಾತಾಡದೆ ಸುಮ್ನಾಗ್ಬಿಡ್ತಾಳೆ. ಸೂರ್ಯ ನನ್ ಮಗನೇ ಬನ್ನಿ ಒಳಗಡೆ ಅಂತ ಹೇಳ್ತಾ ರಂಗನಾಥ್ ಅವರು ಅವ್ರೆಲ್ರನ್ನು ಮನೆ ಒಳಗಡೆ ಕರೀತಾರೆ. ಹಾಗೆ ಸೂರ್ಯನ ಕರೆದು ನಿನ್ನನ್ನ ನೋಡಕ್ ಯಾರೋ ಬಂದಿದ್ದಾರೆ ನೋಡಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅವ್ರನ್ನ ನೋಡ್ತಿದ್ದಂಗೆ ಸೂರ್ಯ ಅವ್ರನ್ನ ಕೂರ್ಸಿ ಮಾತಾಡ್ಸೋದಕ್ಕೆ ಶುರು ಮಾಡ್ತಾನೆ. ಅಷ್ಟ್ರಲ್ಲಿ ಮೀನಾ, ಶ್ರುತಿ, ರವಿ ಎಲ್ರು ಅಲ್ಲಿಗ್ ಬರ್ತಾರೆ. ಆಗ ಸೂರ್ಯ ಅವ್ರೆಲ್ರನ್ನು ಅವ್ರಿಗೆ ಪರಿಚಯ ಮಾಡ್ಕೊಡ್ತಾನೆ. ಆಗ ಸೂರ್ಯ ಮೀನನ್ಗೆ ಕಾಫಿ ತಗೊಂಡ್ ಬಾ ಅಂತ ಹೇಳಿದಾಗ ಕಾಫಿ ಎಲ್ಲ ಏನು ಬೇಡ, ನಿಮ್ಮನ್ನ ನೋಡಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು ಸರ್, ಅದಕ್ಕೆ ಬಂದಿದೀವಿ ಅಂತ ಆ ವ್ಯಕ್ತಿಗಳು ಹೇಳ್ಬೇಕಾದ್ರೆ ಹೌದಾ ಸರ್ ಏನ್ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ನಿಮ್ಗೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಮೆಂಬರ್ಶಿಪ್ ಸ್ಯಾಂಕ್ಷನ್ ಆಗಿದೆ ಅಂತ ಆ ವ್ಯಕ್ತಿಗಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಸರ್ ಏನ್ ಹೇಳ್ತಿದ್ದೀರಾ ಸರ್, ನಾನು ನಿಮ್ ಆಫೀಸ್ಗೆ ತುಂಬಾ ಸಲ ಬಂದಿದ್ದೀನಿ ಸರ್, ಆದ್ರೆ ಅವಾಗ ನಾನು ಬಾಡಿಗೆ ಕಾರ್ ಓಡಿಸ್ತಾ ಇದ್ದೆ, ಅವಾಗ ನನ್ಗೆ ಮೆಂಬರ್ಶಿಪ್ ಸಿಕ್ಕಿರ್ಲಿಲ್ಲ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರ್ ಇವಾಗ ನೀವು SM ಟ್ರಾವೆಲ್ಸ್ ಅಲ್ಲಿ 8 ಗಾಡಿನ ಓಡಿಸ್ತಾ ಇದ್ದೀರಾ, ಅದ್ರ ಓನರ್ ಅಲ್ವಾ ನೀವು ಅಂತ ಆ ವ್ಯಕ್ತಿಗಳು ಕೇಳ್ತಾರೆ. ಹೌದು ಸರ್ ನೀವ್ ಹೇಳ್ತಾ ಇರೋದೇ ನಿಜ, ನಮ್ ಟ್ರಾವೆಲ್ಸ್ ಅಲ್ಲಿ ಈಗಾಗ್ಲೇ 8 ಗಾಡಿ ಇದೆ ಅಂತ ಸೂರ್ಯ ಹೇಳ್ತಾನೆ. ತುಂಬಾ ಖುಷಿ ಆಯ್ತು ಸರ್, ಟ್ರಾವೆಲ್ಸ್ ಫೀಲ್ಡ್ ಅಲ್ಲಿ ನಿಮ್ಗೆ ಒಳ್ಳೆ ಹೆಸರಿದೆ, ನೀವು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಿದೀರಾ ಅಂತಾನು ಕೇಳಿದೀವಿ. ತುಂಬಾ ಕಷ್ಟ ಪಡೋರ್ಗೆ ದುಡ್ಡು ತಗೊಳ್ದೆ ಅವ್ರನ್ನ ಎಲ್ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ತೀರಂತೆ, ಮರ್ತು ಬಿಟ್ಟು ಹೋಗಿರೋ ದುಡ್ಡನ್ನ ಸಹ ಪ್ಯಾಸೆಂಜರ್ ಗಳಿಗೆ ವಾಪಸ್ ಕೊಟ್ಟಿದೀರಂತೆ. ಈ ತರ ತುಂಬಾ ವಿಷಯಗಳನ್ನ ನಾವು ನಿಮ್ ಬಗ್ಗೆ ಕೇಳ್ಪಟ್ಟಿದೀವಿ ಅಂತ ಆ ವ್ಯಕ್ತಿಗಳು ಹೇಳ್ಬೇಕಾದ್ರೆ ಸರ್ ನೀವ್ ಕೇಳ್ಪಟ್ಟಿರೋದು ನಿಜ ಸರ್, ಇವನು ತುಂಬಾ ಕಷ್ಟಪಟ್ಟು ಕೆಲ್ಸ ಮಾಡೋ ಅಂತಾನು, ಯಾವಾಗ್ಲೂ ನಿಷ್ಠೆಯಿಂದ ಕೆಲ್ಸ ಮಾಡ್ತಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೌದು ಸರ್ ತುಂಬಾ ಜನ ಇದ್ರ ಬಗ್ಗೆ ಹೇಳಿದ್ದಾರೆ, ಹೇಳ್ಬೇಕು ಅಂದ್ರೆ ಇವ್ರನ್ನ ಎಷ್ಟು ಹೊಗಳಿದ್ರು ಸಾಲೋದಿಲ್ಲ ಅಂತ ಆ ವ್ಯಕ್ತಿಗಳು ಹೇಳ್ತಿರ್ತಾರೆ. ಸರ್ ಎಲ್ಲಾ ಸಮಯದಲ್ಲೂ ನಾವು ದುಡ್ಡನ್ನೇ ನೋಡಕ್ ಆಗೋದಿಲ್ಲ ಸರ್, ಕೆಲವೊಂದ್ಸಲಿ ಅರ್ಧ ಹಣ ತಗೊಂಡೆ ನಾನು ಅವ್ರಿಗೋಸ್ಕರ ಟ್ರಿಪ್ ನ ಒಪ್ಕೋತೀನಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಆದ್ರೂ ನಾನು ಕಂಪ್ಲೀಟ್ ಆಗಿ ಫ್ರೀ ಆಗಿ ಕರ್ಕೊಂಡು ಹೋಗಕ್ ಆಗೋದಿಲ್ಲ ಸರ್, ಯಾಕಂದ್ರೆ ಕಾರ್ ಡ್ಯೂ ಬೇರೆ ಇರುತ್ತೆ, ಅದು ಅಲ್ದೆ ಡೀಸೆಲ್ ಖರ್ಚು ಬೇರೆ ಇರುತ್ತೆ, ಡ್ರೈವರ್ ಗಳಿಗೆಲ್ಲ ದುಡ್ಡು ಕೊಡ್ಬೇಕು, ಇದೆಲ್ಲ ಇರ್ಲಿಲ್ಲ ಅಂದಿದ್ರೆ ಎಲ್ರಿಗೂ ಫ್ರೀ ಸರ್ವಿಸ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಸರ್, ಏನೋ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದೀನಿ ಅಂತ ಸೂರ್ಯ ಹೇಳ್ತಾನೆ. ನಿಮ್ಮಂತ ದೊಡ್ಡ ಮನ್ಸು ಎಷ್ಟ್ ಜನಕ್ ಬರುತ್ತೆ ಹೇಳಿ ಅಂತ ವ್ಯಕ್ತಿಗಳು ಸೂರ್ಯನ ಹೊಗಳ್ತಾರೆ. ಅವ್ರು ಯಾವಾಗ್ಲೂ ಅದೇ ರೀತಿನೇ ಸರ್, ಬೇರೆಯವ್ರಿಗೆ ಕಷ್ಟ ಅಂತ ಬಂದಾಗ ತಮ್ ಕಷ್ಟ ನೋಡದೆ ಅವ್ರಿಗೆ ಸಹಾಯ ಮಾಡ್ತಾರೆ. ಅವ್ರ ಹತ್ರ ಕಾರ್ ಓಡಿಸೋರ್ಗು ಸಹ ನ್ಯಾಯವಾದ ರೀತಿಲಿ ಸಂಪಾದನೆ ಆಗ್ಲಿ ಅಂತ ಯೋಚನೆ ಮಾಡ್ತಾರೆ. ಅಷ್ಟೇ ಯಾಕೆ ವಾರಕ್ಕೊಂದ್ಸಲಿ ಬೋನಸ್ ಸಹ ಕೊಡ್ತಾ ಇದಾರೆ, ಇವ್ರಿಗೆ ಲಾಭ ಬರ್ಲಿಲ್ಲ ಅಂದ್ರು ಅವ್ರಿಗೆ ಏನ್ ಸೇರ್ಬೇಕೋ ಅದನ್ನ ಕರೆಕ್ಟ್ ಆಗಿ ಕೊಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಹೌದು ಸರ್ ಚಿಕ್ಕ ವಯಸ್ಸಿಂದನೂ ಇವನ್ ಇದೇ ರೀತಿನೇ, ಅವ್ನ್ ಮಾತ್ರ ಚೆನ್ನಾಗಿರೋದಲ್ಲ ಅವ್ನ್ ಸುತ್ತಮುತ್ತ ಇರೋ ಜನಗಳು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋಣ ಅವನು ಅಂತ ರವಿ ಹೊಗಳ್ತಿರ್ತಾನೆ. ಹೌದು ಸರ್ ಇವ್ರ ಬಗ್ಗೆ ಎಲ್ಲಾ ವಿಷಯನ ಕೇಳ್ಪಟ್ಟೆ ಇಲ್ಲಿಗೆ ಬಂದಿರೋದು ಸರ್, ಇವ್ರ ತರ ಒಬ್ಬ ವ್ಯಕ್ತಿ ನಮ್ಮ ಅಸೋಸಿಯೇಷನ್ ಅಲ್ಲಿ ಇದ್ರೆ ಇವರಿಂದ ತುಂಬಾ ಜನಕ್ಕೆ ಸಹಾಯ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಅದಕ್ಕೋಸ್ಕರನೇ ಸರ್ ಸೌತ್ ಇಂಡಿಯನ್ ಟೂರಿಸ್ಟ್ ಅಸೋಸಿಯೇಷನ್ ಅಲ್ಲಿ ಇವರನ್ನ ಮೆಂಬರ್ ಆಗಿ ನಾವು ಆಯ್ಕೆ ಮಾಡ್ಕೋತಿದೀವಿ ಅಂತ ಆ ವ್ಯಕ್ತಿಗಳು ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಖುಷಿ ಆಗತ್ತೆ, ಆದ್ರೆ ಶಾಂತಿ ಮಾತ್ರ ಮೂತಿ ತಿರುಗಿಸ್ತಾ ಇರ್ತಾಳೆ. ಸರ್ ತುಂಬಾನೇ ಖುಷಿ ಆಯ್ತು ಸರ್ ಅಂತ ಸೂರ್ಯ ಕೈ ಮುಗ್ದು ಅವ್ರಿಗೆ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು ಶಾಂತಿ ಮುಖನ ನೋಡ್ತಾರೆ. ಆಗ ಶಾಂತಿ ಏನು ಮಾತಾಡಕ್ಕಾಗ್ದೆ ಸುಮ್ನೆ ತಲೆ ಬಗ್ಗಿಸ್ಕೊಂಡ್ ಕುತ್ಕೊಂತಾಳೆ. ಸರ್ ಆ ಶಾಲ್ ಕೊಡಿ ಅಂತ ಹೇಳ್ತಾ ತಾವ್ ತಂದಿರೋ ಶಾಲ್ ನ ತಗೊಂಡು ಸೂರ್ಯನ್ಗ್ ಹಾಕಿ ಸನ್ಮಾನ ಮಾಡ್ತಾರೆ. ಆಗ ಮನೆಯವ್ರೆಲ್ರು ಚಪ್ಪಾಳೆ ತಡ್ತಿರ್ತಾರೆ. ಆಗ ತಮ್ಮ ಅಸೋಸಿಯೇಷನ್ ಐಡಿನು ಸಹ ಸೂರ್ಯನ್ ಕತ್ತಿಗೆ ಹಾಕ್ತಾರೆ. ಆಗ ಸೂರ್ಯ ಮೀನನ್ನ ಪಕ್ಕ ಕೇಳ್ಕೊಂಡು ಸರ್ ನಮ್ SM ಟ್ರಾವೆಲ್ಸ್ ಅಲ್ಲಿ ಎಸ್ ಅಂದ್ರೆ ಸೂರ್ಯ ನಾನು, ಎಂ ಅಂದ್ರೆ ನನ್ ಹೆಂಡತಿ ಮೀನಾ, ನಾನು ಒಬ್ಬ ಟ್ರಾವೆಲ್ಸ್ ಓನರ್ ಆಗ್ತೀನಿ ಅಂತ ನಂಬಿಕೆ ಕೊಟ್ಟವಳೆ ಇವಳು, ನನ್ಗೆ 2 ಕಾರ್ ತೆಕ್ಕೊಟ್ಟಿರೋದು ನನ್ ಹೆಂಡತಿನೇ ಸರ್ ಅಂತ ಸೂರ್ಯ ಮೀನನ್ನ ಹೊಗಳ್ಬೇಕಾದ್ರೆ ಇದೆಲ್ಲ ಬೇಕಿತ್ತ ಅಂತ ಶಾಂತಿ ಸೂರ್ಯನ್ ಮುಖಾನೇ ನೋಡ್ತಿರ್ತಾಳೆ. ನನಗೆ ನನ್ನ ಅಪ್ಪಯ್ಯನೇ ಇನ್ನೊಂದು ಬಲ ಸರ್, ಅವ್ರಿಲ್ಲ ಅಂದಿದ್ರೆ ನಾನು ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಇರ್ತಿರ್ಲಿಲ್ಲ ಸರ್. ನೀವ್ ಇಷ್ಟೊತ್ತು ಹೇಳಿದ್ರಲ್ಲ ಸರ್ ನನ್ ಬಗ್ಗೆ, ಇದೆಲ್ಲ ನಮ್ಮ ಅಪ್ಪ ತೋರ್ಸಿರೋ ದಾರಿ ಸರ್, ಅವ್ರು ಏನ್ ಹೇಳ್ಕೊಟ್ಟಿದಾರೋ ಅದೇ ರೀತಿನೇ ನಾನ್ ಇವಾಗ ಇರೋದು. 35 ವರ್ಷ ಟ್ರೈನ್ ಇಂಜಿನ್ ಡ್ರೈವರ್ ಆಗಿ ಸರ್ವಿಸ್ ಮಾಡಿದ್ದಾರೆ ಸರ್. ಕಷ್ಟಪಟ್ಟು ದುಡಿಯೋದ್ ಹೇಗೆ, ನಿಷ್ಠೆಯಿಂದ ಕೆಲಸ ಮಾಡೋದ್ ಹೇಗೆ ಅಂತ ನಾನ್ ಕಲ್ತಿದ್ದೆ ಅವರಿಂದ ಸರ್. ನನ್ ಗುರು, ನನ್ ಟೀಚರು, ನನಗೆ ದಾರಿ ತೋರ್ಸೋದಕ್ಕೆ ಮಾರ್ಗದರ್ಶಕ ಎಲ್ಲ ನನ್ ಅಪ್ಪನೇ ಸರ್ ಅಂತ ಸೂರ್ಯ ರಂಗನಾಥ್ ಅವ್ರನ್ನ ಹೊಗಳ್ತಾನೆ. ಸೂರ್ಯ ಹಂತವಾಗಿ ನೀನ್ ಬೆಳೀತಾ ಇರೋದನ್ನ ನೋಡಿದ್ರೆ ನಿನ್ನ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ನನ್ಗೆ ತುಂಬಾನೇ ಅನ್ಸ್ತಾ ಇದೆ ಕಣಪ್ಪ, ನೀನ್ ಖಂಡಿತ ಮುಂದೆ ಬಂದೇ ಬರ್ತೀಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸೂರ್ಯ ಸರ್ ನಿಮ್ಗೆ ಯಾವಾಗ್ಲೂ ನಮ್ಮ ಅಸೋಸಿಯೇಷನ್ ಹೆಲ್ಪ್ಫುಲ್ ಆಗಿರುತ್ತೆ, ನಿಮ್ಗೆ ಯಾವ್ದೇ ರೀತಿ ಸಹಾಯ ಬೇಕಿದ್ರೋ ನಮ್ಮನ್ನ ಕೇಳಿ, ಇದರಲ್ಲಿ ಮೆಂಬರ್ ಆಗಿರೋದೇ ಒಂದು ಗ್ರೇಟ್ ವಿಷಯ, ಅದು ನಿಮಗ್ ಸಿಕ್ಕಿದೆ. ಇನ್ನು ನಿಮ್ ಜೀವನದಲ್ಲಿ ನೀವು ದೊಡ್ಡದಾಗಿ ಸಾಧನೆ ಮಾಡ್ಬೇಕು, ಈ ಅಸೋಸಿಯೇಷನ್ ಅಲ್ಲಿ ನಿಮ್ಗೆ ಏನಾದ್ರೂ ಜವಾಬ್ದಾರಿ ವಹಿಸ್ಬೇಕು ಅಂತ ಅನ್ನಿಸ್ತಾ ಇದೆ.
ಅದು ನಮ್ಮೆಲ್ರ ಆಸೆ ಅಂತ ಆ ವ್ಯಕ್ತಿಗಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಅಯ್ಯೋ ಸರ್, ನನ್ಗೆ ಯಾವ್ದೇ ರೀತಿ ಪದವಿ ಅಧಿಕಾರದ ಬಗ್ಗೆ ಆಸೆ ಇಲ್ಲ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ಅವರೇ, ನಿಮ್ಮನ್ನೇ ಹುಡ್ಕೊಂಡ್ ಬಂದು ಅವ್ರ ಅಸೋಸಿಯೇಷನ್ ಅಲ್ಲಿ ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ಏನ್ ಅರ್ಥ ಹೇಳಿ? ಅವರು ನಿಮ್ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ನಿಮ್ಗೆ ಲೀಡರ್ಶಿಪ್ ಪೋಸ್ಟಿಂಗ್ ಸಿಕ್ಕಿದ್ರು ನೀವ್ ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ. ಈಗ ನೋಡಿ, ಮೀನಾ ಅವರು ಹೂ ಕಟ್ಟೋ ಸಂಘದಲ್ಲಿ ಅಧ್ಯಕ್ಷೆ ಆಗಿದ್ದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಏ ಮೈಕು, ಮೀನಂತರ ನಾನ್ ತುಂಬಾ ಬುದ್ಧಿವಂತ ಅಲ್ಲ ಕಣಮ್ಮ ಅಂತ ಸೂರ್ಯ ಹೇಳ್ತಾನೆ. ರೀ, ನಿಮಗ್ ನೀವೇ ಯಾಕೆ ಆ ರೀತಿ ಅನ್ಕೋತೀರಾ? ನೀವು ನನಗಿಂತ ತುಂಬಾ ಟ್ಯಾಲೆಂಟ್ ಇದ್ದೀರಾ. ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ಒಳ್ಳೆ ಮನ್ಸಿದೆ ನಿಮ್ಗೆ, ಅಷ್ಟು ಸಾಕು ರೀ ಅಂತ ಮೀನಾ ಹೇಳ್ತಾಳೆ. ಹೌದು ಸರ್, ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗೇ ಇದೆ. ನೆಕ್ಸ್ಟ್ ಟೈಮ್ ನಮ್ ಅಸೋಸಿಯೇಷನ್ ಎಲೆಕ್ಷನ್ ಅಲ್ಲಿ ನೀವು ಯಾವ್ದಾದ್ರು ಅಧಿಕಾರಕ್ಕೆ ಜವಾಬ್ದಾರಿ ತಗೊಳ್ಳಿ ಅಂತ ಆ ವ್ಯಕ್ತಿಗಳು ಹೇಳ್ಬೇಕಾದ್ರೆ, ಅಯ್ಯೋ ಸರ್, ಅದೆಲ್ಲ ಏನು ಬೇಡ ಸರ್, ಒಳ್ಳೇದನ್ ಮಾಡ್ಬೇಕು ಅನ್ನೋ ಮನ್ಸಿದ್ರೆ ಅಷ್ಟೇ ಸಾಕಲ್ವಾ ಸರ್? ಅದನ್ನ ಅಧಿಕಾರದಲ್ಲೇ ಇದ್ಕೊಂಡು ಮಾಡ್ಬೇಕು ಅನ್ನೋ ಏನು ಅವಶ್ಯಕತೆ ಇಲ್ವಲ್ಲ ಸರ್? ಹೇಗಿದ್ರು ಅದನ್ನ ಮಾಡ್ಬೋದು ಸರ್. ನನ್ನನ್ನ ಹುಡ್ಕೊಂಡ್ ಬಂದು ನನ್ಗೆ ಮೆಂಬರ್ಶಿಪ್ ಕೊಟ್ಟಿದ್ದೀರಾ, ನನ್ಗೆ ಅಷ್ಟೇ ಸಾಕು ಸರ್. ಇದೇ ನನ್ಗೆ ದೊಡ್ಡ ಖುಷಿ ಸರ್ ಅಂತ ಸೂರ್ಯ ಹೇಳ್ತಾನೆ. ನೋಡಿ ಸರ್, ಯಾವಾಗ ಏನ್ ಆಗ್ಬೇಕು ಅನ್ನೋದು ನಮ್ ಕೈಲಿಲ್ಲ. ಫ್ಯೂಚರ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸರಿ ಸರ್, ನಾವಿನ್ ಬರ್ತೀವಿ ಅಂತ ಆ ವ್ಯಕ್ತಿಗಳು ಹೇಳ್ಬೇಕಾದ್ರೆ, ಸರ್ ಕುತ್ಕೊಳ್ಳಿ ಸರ್, ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೇಡಮ್, ಏನು ಬೇಡ, ನಾವ್ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು, ನಾವಿನ್ ಬರ್ತೀವಿ ಅಂತ ಹೇಳ್ತಾ ಆ ವ್ಯಕ್ತಿಗಳು ಅಲ್ಲಿಂದ ಹೋಗ್ತಾರೆ. ಏ ಶಾಂತಿ, ನೋಡ್ದೇನೆ ಬಂದಿರೋರು ನಮ್ ಮಗನ್ನ ಯಾವ ರೀತಿ ಹೊಗಳ್ತಾ ಇದ್ರು ಅಂತ? ಈ ಮನೆನ ಬಿಡಿಸ್ಕೊಟ್ಟ, ತನ್ ಬಿಸ್ನೆಸ್ ಅಲ್ಲೂ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಈಗ ಜನಗಳೇ ಮನೆ ಹೊಡ್ಕೊಂಡ್ ಬಂದು ಅವನನ್ನ ಹೊಗಳ್ತಾ ಇದಾರೆ ಕಣೆ. ಇದಕ್ಕಿಂತ ಹೆತ್ತ ತಂದೆ ತಾಯಿಗೆ ಇನ್ನೇನೇ ಬೇಕು ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಶಾಂತಿ ಏನನ್ನು ಹೇಳಕ್ಕಾಗ್ದೆ ರಂಗನಾಥ್ ಅವ್ರ ಮುಖನೇ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.